ಇನ್ನು ಇವತ್ತು ಹಾಸನ ಡಿಸಿ ಕಚೇರಿಗೆ ಪುಷ್ಪ ಭೇಟಿ ಕೊಟ್ಟಿದ್ರು. ದಾಖಲೆ ಹಿಡಿದು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಯಶ್ ತಾಯಿ ಪುಷ್ಪ. ಅಧಿಕಾರಿಗಳ ಭೇಟಿಯ ನಂತರ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರು. ಹಾಸನದ ಡಿಸಿ ಆಫೀಸ್ಗೆ ಇವತ್ತು ಯಶ್ ಅವರ ತಾಯಿ ಪುಷ್ಪ ಭೇಟಿ ಕೊಟ್ಟರು. ದಾಖಲೆ ಹಿಡ್ಕೊಂಡು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು. ದೇವರಾಜ್ಗೆ ತಲೆ ಕೆಟ್ಟಿದೆ, ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ. ಪಿಡಿಒ ನಟರಾಜ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಒರಿಜಿನಲ್ ದಾಖಲೆ ಕೊಡ್ಲೇಬೇಕು. ಯಶ್ ತಾಯಿ ಅಲ್ವಾ, ಏನೇ ಮಾಡಿದ್ರು ತಪ್ಪು ಅನ್ಸುತ್ತೆ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ನೆ ಏನಕ್ಕೆ ಟಿವಿಲೆಲ್ಲ ತೋರ್ಸೋದು, ಕೋರ್ಟ್ ಅಲ್ಲಿ ಇದೆ ಅಂತ ನಾನು ಅದು ತುಂಬಾ ಯಾವಾಗ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜ್ ಕರೆಕ್ಟ್ ಆಗಿ ಕೊಡ್ಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟ ದಿವಸ ಬರೀ ಪೊಲೀಸ್ ಸ್ಟೇಷನ್ ಒಳಗಡೆ ಇತ್ತು. ನಿನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮ್ಗೆ ದಾಖಲೆ ಒದಗಿಸಿದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸ್ ಅದಕ್ಕೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದೀನಿ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನ್ ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು ಬಿಡಿ, ಅವನೆಲ್ಲ ಯಾವ್ದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾನಂತೆ. ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳ್ದೆ. ಅವನ್ನ ಇಂಟರ್ವ್ಯೂ ಮಾಡ್ಬೇಡಿ, ಅವ್ನ್ ಹಂಗೆ ಬಿಡಿ, ನಮ್ಮನ್ ಬನ್ನಿ ಕೇಳಕ್. ಈಶ್ವರ್ 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನ್ 4 ವರ್ಷದಲ್ಲಿ ಮಾಡೋದಿದೆ. ನನಗೆ ಯಾರು ಮಾಡ್ಕೊಟ್ರು ಅಯ್ಯಪ್ಪನೇ ಅವ್ರಿಗೂ ಮಾಡಿದಾರೆ. ಫೇಕ್ ಮಾಡಿರೋದೇ ಅಯ್ಯಪ್ಪ ಅಂತ ನನಗೆ ಮಾಹಿತಿ ಇದೆ. ಕರ್ಸ್ ಕೇಳಿ ಅಯ್ಯಪ್ಪನ, ಆಯ್ತಾ? ಏತಕ್ಕೆ ಕೇಳ್ಬಾರ್ದು ನೀವು? ಯಾರ್ದು ತಪ್ಪು ಅಂತೀರಾ? ಅಧಿಕಾರಿಗಳದ್ದು ತಪ್ಪು ಅಂತೀರಾ? ನಾನು ಹೇಳ, ನಾನು ಅಧಿಕಾರಿಗಳು ತಪ್ಪು ಹೇಳಲ್ಲ. ಇವಾಗ ನಾನ್ ಸೈಟ್ ತಗೊಂಡ ತಪ್ಪು ಈಗ ಅದನ್ನ ಹೇಳ್ಬಲ್ಲೆ ನಾನು. ಯಾಕೆಂದ್ರೆ ಈಶ್ವರಮ್ಮ ಅಲ್ವಾ, ಏನ್ ಮಾಡಿದ್ರು ತಪ್ಪು ನಮ್ದು. ಅದೇ ಬೇರೆ ಯಾರಾದ್ರೂ ಆಗಿದ್ರು ನೀವು ಇಷ್ಟೊಂದು ಬಂದು ಕೇಳ್ತಾ ಇರ್ಲಿಲ್ಲ. ನಾವು ಕೋಟಿಗಟ್ಲೆ ಬಂಡವಾಳ ಹಾಕ್ಬಿಟ್ಟು ಕದ್ದು ಸೈಡ್ ತಗೊಂಡಿದೀವಿ ಅನ್ನೋ ತರ ನೀವು ಮಾತಾಡ್ದಂಗಿತ್ತು. ಇವಾಗ ನೀವಲ್ಲ, ಸಮಾಜ ನಾನು ಹೇಳ್ತಿರೋದು. ಅದನ್ನ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅವ್ರ ಹತ್ರ ಯಾಕಿದೆ ಡೂಪ್ಲಿಕೇಟ್ ಅಂತ ಅವ್ರನ್ನ ಕೇಳಿ. ನಂದು ಯಾವ್ದು ಡೂಪ್ಲಿಕೇಟ್ ಇಲ್ಲ, ಕ್ಲಿಯರ್ ಇದೆ. ಪೇಪರ್ ಕೊಟ್ಟಿದ್ದೀನಿ ನಿಮ್ಗೆ, ಗೊತ್ತಾಯ್ತಾ? ನನ್ನ ಪೇಪರ್ ಕ್ಲಿಯರ್ ಆಗಿದೆ ಅಂತ ನಾನು ಕಾನೂನು ಪ್ರಕಾರ DC ಆಫೀಸು ಜಿಲ್ಲಾಧಿಕಾರಿಗೆ ತಲುಪಿಸಿದ್ದೀನಿ. ದಾಖಲೆ ಕೊಡ್ಬೇಕು ನಾನು. ಯಾಕೆಂದ್ರೆ ಇಷ್ಟ ಆದ್ಮೇಲೆ ಅವ್ರಿಗೆ ತಲುಪಿಸ್ಬೇಕು. ನಮ್ ಗಮನಕ್ಕೆ ಯಾಕೆ ತಂದಿಲ್ಲ ಅಂತಾರೆ. ತಂದಿದೀವಿ. ಇದಕ್ಕೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಕೋರ್ಟ್ ಅಲ್ಲಿ ಕ್ರಮ ತಗೋತೀನಿ. ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಶ್ ಅವರ ತಾಯಿಯ ಸ್ಪಷ್ಟನೆಯನ್ನ ಕೇಳಿದ್ರಿ. ನಾನು ಸೈಡ್ ತಗೊಂಡಿದ್ದು ತಪ್ಪು ಅಂತ ಅನ್ಸುತ್ತೆ, ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇವಾಗ ಯಶ್ ತಾಯಿ ಅಲ್ವಾ, ಏನ್ ಮಾಡಿದ್ರು ತಪ್ಪಾಗುತ್ತೆ ಅಂತ ಪುಷ್ಪ ಅವ್ರು ಹೇಳ್ತಾ ಇದ್ರು. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಯಶ್ ತಾಯಿ ಅಲ್ವಾ, ಏನು ಮಾಡಿದ್ರು ತಪ್ಪಾಗುತ್ತೆ ಅಂತ ಖಂಡಿತ ಯಾರೂ ತಗೊಳ್ಳೋದಿಲ್ಲ. ಯಾಕೆಂದರೆ ಯಶ್ ಅವ್ರದ್ದೇ ಆದಂತಹ ರೀತಿಯಲ್ಲಿ ಯಶ್ ಬೆಳ್ಕೊಂಡು ಬಂದಿದ್ದಾರೆ, ಕಷ್ಟಪಟ್ಟು ಬೆಳೆದಿದ್ದಾರೆ, ಅದೆಲ್ಲ ದಟ್ ಇಸ್ ಡಿಫ್ರೆಂಟ್. ಯಶ್ ತಾಯಿ ಈ ದೂರುದಾರರಾದಂತಹ ದೇವರಾಜ್ ಅವ್ರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾನು ಅವ್ರ ಹತ್ರ ಮಾತನಾಡ್ತೀನಿ. ದೇವರಾಜ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನಿದು ಪುಷ್ಪಾ ಮೇಡಮ್ ಮತ್ತು ನಿಮ್ಮ ನಡುವಿನ ಗಲಾಟೆ ಏನ್ ನಡೀತಾ ಇದೆ ಸರ್? ಏನ್ ಕಥೆ ಇದು? ಈಗ 4ನೇ ತಾರೀಕಿಂದ ಎಲ್ಲ ವಿಚಾರವೂ ತಮ್ಮ ಗಮನದಲ್ಲೇ ಇದೆ, ಗೊತ್ತಿದೆ ತಮ್ಮೆಲ್ಲರಿಗೂ. ಈಗ ಅವರು 2020ರಲ್ಲಿ ಅವ್ರು ಪರ್ಚೇಸ್ ಮಾಡಿದೀವಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಯಾರೋ ಪುಷ್ಪಾ ಮೇಡಮ್ ಅದೇ 6 ವರ್ಷಗಳ ಹಿಂದೆ ಸೈಟ್ ತಗೊಂಡಿದ್ವಿ ಅಂತ ಹೇಳ್ತಿದ್ದಾರೆ ಅವರು. ಅದೇ ಅವರು ತಗೊಂಡಿರೋದು ಡೇಟು 29/1/2020ರಲ್ಲಿ. ನಾನು ಮೂಲವಾಗಿ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಮೇಡಮ್. ನಾನು ನಿಮಗೆ 1965ನೇ ಇಸ್ವಿಯಿಂದ ನಾನು ಇಲ್ಲಿವರೆಗೂ ಕೊಡ್ತೀನಿ ಏನಾಯ್ತು ಅನ್ನೋದನ್ನ. ಈ ಮೂಲ ಓನರು ಕರಿಗೌಡ ಸಿದ್ದೇಗೌಡ ಅಂತವರು, ಅವ್ರದ್ದು 125x135, ಅಲ್ಲಿಗೆ 15 ಗುಂಟೆ ಜಾಗ ಇರುತ್ತೆ ಅವ್ರದ್ದು. ಅವತ್ತೆಲ್ಲ ಜಮೀನ್ ಲೆಕ್ಕದಲ್ಲೇ ಇತ್ತು ಪ್ರಾಪರ್ಟಿ. 1965ನೇ ಇಸ್ವಿನಲ್ಲಿ ಈ ಕರಿಗೌಡ ಸಿದ್ದೇಗೌಡ ಸಣ್ಣಗೌಡ ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ರಾಮಕೃಷ್ಣ ಸನ್ ಆಫ್ KT ಚಿಕ್ಕೇಗೌಡರಿಗೆ ದಕ್ಷಿಣ ಭಾಗಕ್ಕೆ 45x125
ಇಷ್ಟು ಅಲ್ಲಿಗೆ ಟೋಟಲ್ 5,625 ಅಡಿ ಸ್ಕ್ವೇರ್ ಫೀಟ್ ಅನ್ನ 5 ಗುಂಟೆ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಅವರಿಗೆ. ಯಾರಿಗೆ? ರಾಮಕೃಷ್ಣ ಚಿಕ್ಕೇಗೌಡನಿಗೆ. ಒಂದು ಫಾಲ್ಟ್ ಕರಿಗೌಡ್ರ ಅನ್ನೋರು. ಇದು ಕರಿಗೌಡ ಅನ್ನೋರು. ಇದು ದಕ್ಷಿಣಕ್ಕೆ. ನಿನ್ನ ಉತ್ತರಕ್ಕೆ ನಮ್ಮ ಮೂಲ ಓನರ್ ಇದಾರೆ, ನನಗೆ GPA ಮಾಡ್ಕೊಟ್ಟಿದ್ದಾರೆ ಲಕ್ಷ್ಮಮ್ಮನವರು. ಲಕ್ಷ್ಮಮ್ಮ ಅನ್ನೋರು ಯಾರು? ಲಕ್ಷ್ಮಮ್ಮ ಅನ್ನೋರು ನಮ್ಮ ತಂದೆ ಸ್ನೇಹಿತರು. ಅವರು ಟೀಚರ್, ನಿವೃತ್ತ ಶಿಕ್ಷಕರು. ಅವ್ರು ಮೈಸೂರಿನಲ್ಲಿ ಇದ್ದಾರೆ. ಈ ಪ್ರಾಪರ್ಟಿ ನೋಡಕ್ಕೆ ಅಂತ ಅಂದ್ಬಿಟ್ಟು ನನಗೆ 2000 ನನಗೆ ಅವರು GPA ಮಾಡ್ಕೊಟ್ಟಿರೋದು. ಯಾವ ಇಸ್ವಿಲಿ? ಅವ್ರ ನನಗೆ 2020ರಲ್ಲಿ. 2020ರಲ್ಲೇ? 2020ರಲ್ಲಿ ನನಗೆ GPA ಮಾಡಿರೋದು. 2020ವರೆಗೂ ಆ ಜಾಗ ಯಾರ ಹ್ಯಾಂಡ್ ಓವರ್ ಅಲ್ಲಿ ಇತ್ತು? ಅದು ಅವ್ರ ಹ್ಯಾಂಡ್ ಓವರಲ್ಲೇ ಇತ್ತು. ಯಾರು ಅಲ್ಲಿ ಏನು ಮಾಡಿರ್ಲಿಲ್ಲ. ಇವತ್ತಿನವರೆಗೂ ಆ ಜಾಗ ಖಾಲಿನೇ ಇದೆ. ಅಂದ್ರೆ ಆ ಜಾಗ ಅವ್ರಿಗೆ ಮಾರಾಟ ಆಗಿತ್ತಾ? ಯಾರಿಗೆ? ಲಕ್ಷ್ಮಿ ಅನ್ನೋರಿಗೆ. ಲಕ್ಷ್ಮಮ್ಮನವ್ರಿಗೆ ಕರಿಗೌಡ್ರಿಂದಲೇ ಅವ್ರಿಗೂ 5 ಗುಂಟೆ ಬಂದಿತ್ತು. ಅವ್ರು ಮಾರಾಟ ಆಗಿತ್ತು. ಮಾರಾಟ ಆಗಿತ್ತು. 18/8/1965ರಲ್ಲಿ ಅವರಿಗೆ ಸೇಲ್ ಡೀಡ್ ಆಗಿದೆ ಲಕ್ಷ್ಮಮ್ಮನವರಿಗೆ. ಸರಿ ದೇವರಾಜ್ ಅವರೇ, ಈಗ 1900 ಯಾವ ಎಸ್ ಹೇಳಿದ್ ನೀವು? 18/8/1965ರಲ್ಲೇ ಲಕ್ಷ್ಮಮ್ಮನವರಿಗೆ ಕರಿಗೌಡ್ರಿಂದ ಬಂತು ಪ್ರಾಪರ್ಟಿ. ಕರಿಗೌಡ್ರಿಂದ ಲಕ್ಷ್ಮಮ್ಮ ಅವ್ರಿಗೆ ಪ್ರಾಪರ್ಟಿ ಬಂದ್ರೆ 2065ರಿಂದ 20ವರೆಗೂ ಅದು ಅವ್ರ ಹ್ಯಾಂಡ್ ಓವರ್ ಅಲ್ಲೇ ಇತ್ತು ಅಂತ ಹೇಳ್ತಾ ಇದ್ದೀರಾ? ಹೌದೌದು, ಇದೆ ಮೇಡಮ್. ಅವ್ರ ಹ್ಯಾಂಡ್ 20ರಲ್ಲಿ ಇವಾಗ ನಿಮ್ ಹ್ಯಾಂಡ್ ಓವರ್ ಬಂತು, ನಿಮಗ್ GPA ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ. ಅದೇ ಜಾಗನ 2020ರಲ್ಲಿ ಯಶ್ ಅವರ ಕುಟುಂಬಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಟಿದ್ದು ಯಾರು? ಮಾರಾಟ ಮಾಡಿದವ್ರು ಯಾರು? ಅದನ್ನು ಸ್ಪಷ್ಟನೆ ಕೊಡ್ತೀನಿ ಮೇಡಮ್. ಈಗ ನಾನು ಈ ರಾಮಕೃಷ್ಣ ಚಿಕ್ಕೇಗೌಡ ಇದಾರಲ್ಲ, ಈ ಮನುಷ್ಯ, ಇವರು 19/6/65ರಲ್ಲಿ ಕರಿಗೌಡ್ರಿಂದ 5 ಗುಂಟೆ ದಕ್ಷಿಣ ಭಾಗ ತಗೋತಾರಲ್ಲ, ಇವ್ರೇನ್ ಮಾಡ್ತಾರೆ, ಯಾರೋ ರಾಮಕೃಷ್ಣ ತನ್ನ ತಂದೆ ಚಿಕ್ಕೇಗೌಡನಿಗೆ 14/10/1977 ಇಸ್ವಿನಲ್ಲಿ 45x125 ಮಾರ್ಬೇಕು ಅವ್ರ ಅಪ್ಪನಿಗೆ ಕೊಟ್ರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ 125x135 ಅಂತ 16,875 ಅಡಿ ಸ್ಕ್ವೇರ್ ಫೀಟ್ ಇದನ್ನ 15 ಗುಂಟೆ ಲೆಕ್ಕಾಚಾರದಲ್ಲಿ ಬೋಗಸ್ ಕ್ರಯಪತ್ರವಾಗಿ ಅಪ್ಪನಿಗೆ ಮಾರ್ತಾನೆ. ಯಾರೋ ಈ ರಾಮಕೃಷ್ಣ. ಮಾರಿದ ಮೇಲೆ ಈ ಅವ್ರ ತಂದೆ ಚಿಕ್ಕೇಗೌಡ ಏನ್ ಮಾಡ್ತಾನೆ ಅಂತ ಅಂದ್ರೆ ಮತ್ತಿದನ್ನ 10/6/1978ರಲ್ಲಿ ಡಾಕ್ಟರ್ ರಾಮ್ ಭಟ್ ಅಂತ ಅನ್ನೋರಿಗೆ ಅವ್ನ್ ಏನ್ ಮೂಲ ಬಂದಿತ್ತು ಅಷ್ಟನ್ನು ಅವ್ರಿಗೆ ಮಾರ್ತಾನೆ. ಅಂದ್ರೆ 125x135 ಪೂರ್ತಿ? ಪೂರ್ತಿ. ಅಂದ್ರೆ ಆ ಜಾಗದಲ್ಲಿ ಲಕ್ಷ್ಮಮ್ಮ ಅವ್ರದ್ದು ಸೇರಿದೆ ಅಲ್ವಾ? ಅದು ಸೇರಿದೆ ಅಂತ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇವನಿಗೆ ಬಂದಿದ್ದು 45x125, ಅವ್ರ ಅಪ್ಪನಿಗೆ 125x135 ಅಂತ ಮಾರ್ತಾನೆ ಮೇಡಮ್. ಅದೇ ರೀ ನಾನು ಕೇಳ್ತಾ ಇರೋದು, ಆ 125x135 ಜಾಗದಲ್ಲಿ ಲಕ್ಷ್ಮಮ್ಮ ಅವ್ರಿಗೆ ಸೇರಿದ ಜಾಗನೂ ಇದೆ ಅಲ್ವಾ? ಹೌದೌದು, ಇದೆ ಇದೆ. ಆ ಜಾಗನ ಮತ್ತೆ ಅವಾಗ ಆಲ್ರೆಡಿ ಅದು ಲಕ್ಷ್ಮಮ್ಮ ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇತ್ತಲ್ಲ, ಅದಕ್ಕಿಂತ ಮುಂಚೆ ಹೆಂಗ್ ಸೇಲ್ ಮಾಡಕ್ಕಾಗತ್ತ ಅವರು? ಇವನ್ ಅವ್ರ ಅಪ್ಪನಿಗೆ 15 ಗುಂಟೆ ಆಗಿ ಮಾರ್ತಾನೆ. ಮಾರಿ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಅವನು ಚಿಕ್ಕೇಗೌಡ ಡಾಕ್ಟ್ರಿ ಕೊಡ್ತಾನೆ ರಾಮ್ ಭಟ್ರಿಗೆ. ದೇವರಾಜ್ ಅವರೇ, ಒಂದ್ ನಿಮಿಷ ಇರಿ, ಒಂದು ಕ್ಲಾರಿಫಿಕೇಶನ್ ಕೊಡಿ. ಲಕ್ಷ್ಮಮ್ಮ ಅವ್ರಿಗೆ 1965ರಲ್ಲಿ ಆ ಜಾಗ ಹೋಗಿರುತ್ತಲ್ವಾ? ಹೌದು. ಜಾಗ ಹೋದ್ಮೇಲೆ ಮತ್ತೆ ಅದ್ ಹೆಂಗ್ ಅವ್ರ ತಂದೆಗೆ ಮಾರಾಟ ಮಾಡಿದ್ರು ಇವರು ರಾಮಕೃಷ್ಣ? ಇವ್ರ ಜಾಗ ಮಾರಾಟ ಮಾಡ್ಲಿಲ್ಲ, ಲಕ್ಷ್ಮಮ್ಮನವ್ರ ಜಾಗ ಮಾರಾಟ ಮಾಡ್ಲಿಲ್ಲ ಮೇಡಮ್. ಅದು ಹಾಗೆ ಇದೆ, ಸರ್ವೆ ನಂಬರ್ ಅದೇ ಬೇರೆ ಇದೇ ಬೇರೆ. ಮತ್ ನೀವೇ ಹೇಳಿದ್ರಿ 125x135 ಜಾಗದಲ್ಲೇ ಲಕ್ಷ್ಮಮ್ಮ ಅವ್ರ ಜಾಗನೂ ಇದೆ ಅಂತ. ಅಲ್ಲಲ್ಲ, ಇದು 125x35 ಅಂತ 45x125 ಇತ್ತಲ್ಲ, ಇದನ್ನ 3 ಪಟ್ಟಾಗಿ ಬರೀತಾನೆ ಯಾರೋ ರಾಮಕೃಷ್ಣ ಚಿಕ್ಕೇಗೌಡ ತನ್ನ ತಂದೆಗೆ. ದೇವರಾಜ್ ಅವರೇ, ಮನುಷ್ಯ ಒಂದ್ ನಿಮಿಷ, ನೀವು ಕನ್ಫ್ಯೂಸ್ ಮಾಡ್ತಾ ಇದೀರಿ. ಇಲ್ಲ, ಕನ್ಫ್ಯೂಸ್ ಮಾಡ್ತಾ ಇಲ್ಲ ಮೇಡಮ್. ಖಂಡಿತ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮೊದಲಂದ್ರೆ ನೀವು 125x135 ಇತ್ತು ಜಾಗ ಅಂತ ಹೇಳಿದ್ರಿ. ಅಲ್ಲ, 45x125 ಅವನಿಗೆ ತಗೊಂಡಿದ್ದವನು ರಾಮಕೃಷ್ಣ ಅವ್ರ ಅಪ್ಪನಿಗೆ. ಅಲ್ಲ, ಒಟ್ಟು ಜಾಗ ಅದು 125x135 ಅಲ್ವಾ? ಒಟ್ಟು ಜಾಗ 125x135. ಆ ಒಟ್ಟು ಜಾಗ ಅದರಲ್ಲಿ ರಾಮಕೃಷ್ಣನ್ ಭಾಗ ಇರೋದು 45x125. ಹೌದು. ಉಳಿದಂತ ಜಾಗ ಅದು ಲಕ್ಷ್ಮಮ್ಮ ಅವ್ರಿಗೆ ಮಾರಾಟ ಆಗಿರುತ್ತೆ. ಉಳಿದ ಭಾಗ ಲಕ್ಷ್ಮಮ್ಮನವ್ರಿಗೆ ಮಾರಾಟ ಆಗಿರುತ್ತೆ. ಲಕ್ಷ್ಮಮ್ಮ ಅವ್ರಿಗೆ ಮಾರಾಟ ಆಗಿದ್ದ ಜಾಗನ ಮತ್ತೆ ಅವನು 65ರಲ್ಲೇ ಲಕ್ಷ್ಮಮ್ಮಗ್ ಮಾರಾಟ ಆದ್ಮೇಲೆ ಮತ್ತೆ ಅದು ಕಂಪ್ಲೀಟ್ ಅವ್ರ ಜಾಗನೂ ಸೇರಿಸಿ ಅವ್ರ ತಂದೆಗೆ ಮಾರಾಟ ಮಾಡ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲ, ಅವ್ರ ಜಾಗ ನಮ್ ಜಾಗ ಸೇರ್ಸಿ ಮಾರಾಟ ಮಾಡಲ್ಲ ಅವನು, ಇದನ್ನ ಬೋಗಸ್ ಮಾಡ್ತಾನೆ.